Teachers wanted. Fatima International School, located at Asar Gali, Roshan Darwaza Road, Bijapur, is seeking qualified lady teachers to join our team. Requirements: English medium school background, fluent English speaking and writing skills, any degree with a strong academic record, good teaching experience, ability to fulfill the dreams of our students. Location: Fatima International School. Phone number 914-8904-786. Fatima International. स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಅಂತೇಳ್ಬಿಟ್ಟು ಅದು ಒಂಥರ ಬಂತು. ನಾನು ಬಹಳಷ್ಟು ಈ ತರ ಮಾಡುವಾಗ ಯಾರೋ ಪರ ಯಾರು ನಿಂತ್ಕೊಂತಾರೆ, ಈ ತರ ಮಾಡಿದಾದ್ಮೇಲೆ ಯಾರೋ ಪರ ನಿಂತ್ಕೊಂತಾರೆ, ತಪ್ಪೇ. ಉಪ್ಪು ಕುಡಿಯೋ ನೀರು ಕುಡಿಲೇಬೇಕು, ಯಾರಿದ್ರು ಅಷ್ಟೇ. ಸುಮ್ಮನೆ ನಿಮ್ಮ ಸುಮ್ಮನೆ ನೇರವಾಗಿ ಹೇಳಿಲ್ಲ, ನೀವೆಲ್ಲ ಇಂಡೈರೆಕ್ಟ್ ನನ್ನ ಹೇಳ್ದಂಗೆ ಕಾಣ್ತದ ಅನಿಸ್ತು. ನನ್ನ ಹೇಳ್ತಾ ಇದ್ರೆ ಆ ಥರ ಯಾವುದೂ ಇಲ್ಲ. ಅದು ಏನಿದೆ ಕಾನೂನು ಚೌಟಗಳಲ್ಲಿ ತನಿಖೆ ನಡೀತಾ ಇದೆ. ಈಗ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ. ಎಲ್ಲ ತೀರ್ಮಾನ. ಈಗ ಪ್ರಜ್ವಲ ಸಮರ್ಥಿಸಿಕೊಡ್ತಂತ ಕೆಲಸ ಮಾಡಿದ್ರು ಸರ್. ಆ ರೀತಿ ಅಲ್ಲ ಅವ್ರು ಮಾಡಿರೋ. ಯಾರು ಮಾಡಿದ್ದಾರೆ? ಗೋವಿಂದ ಗೌಡ ಯಾರು ಶಾಸಕರು, ನಿಮ್ಮ ಕಾಂಗ್ರೆಸ್ ಶಾಸಕರು. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನನ್ನ ಅಭಿಪ್ರಾಯ ಪ್ರಜ್ವಲ ರೇವಣ್ಣ ಕೇಸ್ ಆದ್ರೆ ಮತ್ತೆ ಪ್ರಕರಣ ಕೇಳಿದ್ರು. ನಾನು ನೋಡಿಲ್ಲ, ಕೇಳ್ಬೋದು ಪಟ್ಟು ನನಗೆ ನಾನು ನೋಡಿಲ್ಲ. ಈಗ ವಿಜಯಪುರ ಶಾಸಕ ಯತ್ನಾಳ್ ಅವ್ರು ಹೇಳ್ತಾರೆ ವಕಫ್ ಆಸ್ತಿ 12 ಲಕ್ಷ ಎಕರೆ ಇದೆ, ಅದನ್ನ ಬಡವರಿಗೆ ಇದು ಮಾಡಿ 12 ಲಕ್ಷ ಎಲ್ಲ 34 ಲಕ್ಷ ಆಗ್ತದೆ. 34 ಸಾವಿರ ಎಕರೆ ಇರೋದು ಒಪ್ಪು ಕೊಟ್ಟಿರೋದು ಯಾರು ದಾನಿಗಳು ಕೊಟ್ಟಿರೋದು. ಯಾರ್ದು ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಅಲ್ಲ, ಅದು ನನ್ನ ಆಸ್ತಿ ಇಲ್ಲ, ಎತ್ತಿ ಬಡವರು ಕೂಡ. ನಮ್ಮ ಅಪ್ಪನ ಆಸ್ತಿ ಇದ್ರೆ ನಾನು ಯಾರಿಗಾನ ಕೊಡ್ಬೋದು, ಯತ್ನಾಳ್ ಅವ್ರ ಅಪ್ಪನ ಆಸ್ತಿ ಇದ್ರೆ ಅವ್ರು ಯಾರಿಗಾನ ಕೊಡ್ಬೋದು. ಇದು ಯಾರೋ ದಾನಿಗಳು ಇದು ಒಫ್ ಮಾಡಿ ಮುಸಲ್ಮಾನ್ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ ದಾನ ಮಾಡಿರೋದು. ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವರು ಒಂದು ಉದ್ದೇಶ ಇರ್ತದೆ. ಅವ್ರು ಯಾವುದೋ ಹಿನ್ನೆಲೆಯಲ್ಲಿ ದಾನ ಮಾಡುವಾಗೂ ಪರ್ಟಿಕ್ಯುಲರ್ಲಿ ಇಂಥನ್ನೇ ಯೂಸ್ ಮಾಡಬೇಕು. ಎಜುಕೇಷನ್ ಪರ್ಪಸ್ ಯೂಸ್ ಮಾಡಬೇಕು, ಕಬ್ರಸ್ತಾನ್ ಯೂಸ್ ಮಾಡಬೇಕು, ಈದ್ಗಾ ಯೂಸ್ ಮಾಡಬೇಕು, ಇಲ್ಲ ಮಸೀದಿ ಕಟ್ಟಬೇಕು. ಜನಗಳು ಒಳ್ಳೇದಾಗದಂತಾನೆ ದಾನ ಮಾಡೋದು. ಸುಮ್ಮನೆ ಯಾರೂ ಕೊಡೋಲ್ಲ. ಏನಕ್ಕಂದ್ರೆ ಅವ್ರ ರಿಲೇಷನ್ ಇರ್ತಾರೆ. ಅದು ಬಿಟ್ಟು ಏನಕ್ಕೆ ಇದು ಮಾಡ್ತಾರೆ? ಅವ್ರ ಆಸ್ತಿನೋ ನನ್ನ ಆಸ್ತಿ ಇದ್ದಿದ್ರೆ, ನಮ್ಮ ಅಪ್ಪನ ಆಸ್ತಿ ಇದ್ದಿದ್ರೆ ನಾವು ಯಾರಿಗಾನ ಹಂಚ್ಬೋದು. ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ, ಇದು ಒಪ್ಪ ಆಸ್ತಿ. ಹೆಚ್ಚಿನ ಡಿಸಿಎಂ ಸ್ಥಾನಗಳಿಗೆ ಈಗ ಬೇಡಿಕೆ ಶುರುವಾಗಿದೆ ಸರ್. ಇನ್ನಷ್ಟು ಡಿಸಿಎಂ ಸ್ಥಾನಗಳು ಇಲ್ಲ, ಮುಂಚೆಯಿಂದ ಎಲ್ಲರೂ ಹೇಳೋದ್ರಲ್ಲಿ ತಪ್ಪೇನಿಲ್ಲ, ಎಲ್ಲರಿಗೂ ಒಂದು ಇದ್ದೇ ಇರ್ತದೆ ಸಮಾಜದಲ್ಲಿ. ಎಲ್ಲರೂ ಕೊಡಬೇಕಂತ ಬೇಡಿಕೆ. ಸೊ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಮುಸ್ಲಿಂ ಎಲ್ಲ ಸಮಾಜದ ಬೇಡಿಕೆ ಇದೆ. ಮುಸ್ಲಿಂ ಸಮಾಜ, ಸಮಾಜದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಎಲ್ಲ ಸಮಾಜ ಕೇಳ್ತಾರೆ. ಕೇಳೋದು ತಪ್ಪೇನಿಲ್ಲ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ. ನಾವು ಬೇಡಿಕೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೊಡೋರು ಯಾರು? ಹೈಕಮಾಂಡ್. ತೀರ್ಮಾನಗಳು ಬೇಗ ಆಗದೆ ಹೋದರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗುತ್ತೆ. ಯಾವುದು ಆಂತರಿಕ ಇದನ್ನು ಶುರುವಾಗುತ್ತೆ, ಅಸಮಾಧಾನಗಳು. ಆ ಥರ ಇಲ್ಲ, ಬೇಡಿಕೆ ಇಟ್ಟಿದ್ದೀವಿ. ಈಗ ಕೆಲಸ ಮಾಡ್ತೀವಿ. ವಿರೋಧ ಪಕ್ಷವರು ಏನು ಹೇಳ್ತಾರೆ, ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಈಗ ನಾವು ಗ್ಯಾರಂಟಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆದವ್ರು ನೋಡಿರ್ಬೋದು. ನಾವು ಗ್ಯಾರಂಟಿಗಳು ಕೊಟ್ಟಿರೋದು ನಾನು ರಾಜಕೀಯ ಲಾಭ ಆಗಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ. ಬಡವರಿಗೆ ನಮ್ಮ ಸರ್ಕಾರ ಬಂದು ಬಡವರು ಸಹಾಯ ಆಗ್ತದೆ ಅಂತ ಹೇಳಿದ್ರು. ಇನ್ನು ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿನೂ ಹೇಳಿಕೆ ಕೊಟ್ಟಿದ್ದಾರೆ. ಈ ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆ ಬರೋಲ್ಲ. ನಾನು ಇರೋವರೆಗೂ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಮುಂದೋಗ್ತದೆ. ಇನ್ನು ಮುಂದೆನೂ ಈ ಗ್ಯಾರಂಟಿಗಳು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ್ತಾ ಇದೆಯಲ್ಲ, ಡೆವಲಪ್ಮೆಂಟ್ ಆಗ್ತಾ ಯಾವುದಕ್ಕೂ ಇದೇ ಇದು ಉತ್ತರ ಕರ್ನಾಟಕ ಭಾಗದ KBJನಲ್ಲಿ ಯಾವುದೇ ಗುತ್ತಿಗೆ ಕಾಮಗಾರಿನೇ ಆರಂಭ ಆಗಿಲ್ಲ. ನೀರಾವರಿ ಯೋಜನೆಗಳ ಕೆಲಸ ಆಗ್ತಾ ಇಲ್ಲ. ಅನುದಾನನೂ ಕೊಡ್ತವ್ರೆ, MLAಗಳು ಅನುದಾನ ಕೊಡ್ತವ್ರೆ. ಈಗ ಬೆಂಗಳೂರು ಸಿಟಿಯಲ್ಲಿ ನನಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ 130 ಕೋಟಿ ಅನುದಾನ ಮಾಡಿದ್ದೀನಿ. ನನ್ನ ಕ್ಷೇತ್ರದಲ್ಲಿ, ಚಾಮರಾಜನಗರ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದು ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡನ್ನು ಸಿಕ್ಕಿಲ್ಲ.
ಈ ಬಾರಿ ನಮ್ಮ ಸರ್ಕಾರ ಬಂದ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು 130 ಕೋಟಿ ಕೊಟ್ಟಿದ್ದಾರೆ. ಇನ್ನೊಂದೊಂದು ಭಾಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು, ರೋಡ್ ವೈಂಡಿಂಗ್ ಆಗೋದು 160 ಕೋಟಿದು, ಅದು ನಿನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವೆ. ಎಲ್ಲಿ ಎತ್ತಿದೆ ಕೆಲ್ಸಗಳು ಅದಾಗ ನಡೀತಾ ಇದೆ. ಸರ್ ಈಗ ನಿಮ್ಮದೇ ಹಿರಿಯ ಶಾಸಕರು ಅಪ್ಪಾಜಿ ನಾಡುಗಳ ಹಿರಿಯ ಶಾಸಕರಾಗಿದ್ದಾರೆ, ಈಗ ಸಮಾಧಾನ ಹೊರಗ್ತಾ ಇದೆ ಸರ್, ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ, ನಿರೀಕ್ಷೆ ಜಾಸ್ತಿ, ನಿರೀಕ್ಷೆ ಇದ್ದು ಇಲ್ಲ ಅಂತ ಇಲ್ಲ, ಚೆನ್ನಾಗಿ ನಿರೀಕ್ಷೆ ಬಯಸ್ತವ್ರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ. ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ಕೆ ಸಿದ್ಧ ಇಲ್ಲ. ಹೌದು, ಈಗ ಈ 5 ಗ್ಯಾರಂಟಿಗೆ ಕನಿಷ್ಠ 55,000 ಕೋಟಿ ಬೇಕಾಗ್ತದೆ. ಅದರಲ್ಲಿ ಸ್ವಲ್ಪ ಅನುದಾನ ಕೊಡೋಕ್ಕೆ ಸ್ವಲ್ಪ ಇದಾಗ್ತದೆ, ಇಲ್ಲ ಅಂತ ಇಲ್ಲ. ಅಂದರೆ ಗ್ಯಾರಂಟಿ ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆ ಥರ ಇಲ್ಲ. ನೀವೇನು ಹೇಳ್ತೀರಿ? ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿನೂ ಮಾಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ದಾರಲ್ಲ, ಮಾಡ್ಕೊಂಡು ಬಂದಿದ್ದೀವಿಲ್ಲ, ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.